ನಿನ್ನೆ ನಮ್ಮ ಕೇರೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಬ್ಬರು 31 ವರ್ಷ ಮಹಿಳೆಯದು ನಮಗೆ ಬಾಡಿ ಸಿಕ್ಕಿದೆ. ಬಾಡಿ ಸಿಕ್ಕಿದಾಗ ಬೆಳಿಗ್ಗೆ ಸುಮಾರು 10 ಗಂಟೆಗೆ ನಮಗೆ ಅವ್ರದ್ದು ಬಾಡಿ ಸಿಕ್ತು. ಇದೇ ಮಹಿಳಾ ಬಗ್ಗೆ ನಮ್ಮ ಕೇರೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 13ನೇ ತಾರೀಕಿಗೆ ಮಿಸ್ಸಿಂಗ್ ಕಂಪ್ಲೇಂಟ್, ಅವ್ರ ಫ್ಯಾಮಿಲಿ ಕಡೆಯಿಂದ ಮಿಸ್ಸಿಂಗ್ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗಿತ್ತು. ಮಿಸ್ಸಿಂಗ್ ಕಂಪ್ಲೇಂಟ್ ಆದ ನಂತರ ಆ ದಿನವೇ ಅವ್ರದ್ದು ಫೋನ್ ಸ್ವಿಚ್ ಆಫ್ ಇತ್ತು. ಬಾಡಿ ಸಿಕ್ಕಾದ್ಮೇಲೆ ನಾವು ಬಾಡಿ ಪರೀಕ್ಷೆ ಮಾಡಿಸುವಾಗ ಫ್ಯಾಮಿಲಿ ಕಡೆಯಿಂದ ಐಡೆಂಟಿಫಿಕೇಶನ್ ಮಾಡಿಸುವಾಗ ಅವರು ಐಡೆಂಟಿಫೈ ಮಾಡಿದ್ದಾರೆ, ಇವರೇ ಆ ಮಹಿಳೆ ಇದ್ದಾರೆ. ನಮಗೆ ಪೋಸ್ಟ್ ಮಾರ್ಟಮ್ ಆಧಾರ ಮೇಲೆ ಮತ್ತು ಸೀನ್ ಇನ್ಸ್ಪೆಕ್ಷನ್ ನಮ್ಮ ಸೀನ್ ಆಫ್ ಕ್ರೈಮ್ ಆಫೀಸರ್ ಎಲ್ಲ ಹೋಗಿದ್ದಾರೆ. ಅದರ ಮೇಲೆ ಮರ್ಡರ್ದು ಕಂಪ್ಲೇಂಟ್ ಡೌಟ್ ಬಂತು, ನಾವು ಮರ್ಡರ್ ಕೇಸ್ ಈಗಾಗಲೇ ರಿಜಿಸ್ಟರ್ ಮಾಡಿಸಿದ್ದೀವಿ. ಇವ್ರದ್ದು 31 ಇಯರ್ಸ್ ಓಲ್ಡ್. ಇವ್ರದ್ದು ಮದುವೆ ಆಗಿ ಸುಮಾರು 5 ವರ್ಷ ಆಗಿದೆ. ಗಂಡ ಮತ್ತು ಇವರು ಬೇರೆ ಬೇರೆ ಕಡೆ ಇರ್ತಾರೆ. ಮರ್ಡರ್ ಸ್ಪಾಟಲ್ಲಿ ನಮಗೆ ಇವ್ರದ್ದು ಒಂದು ಫೋನ್ ಕೂಡ ಸಿಕ್ಕಿದೆ. ಆ ಫೋನಲ್ಲಿ ಲಾಸ್ಟ್ ಕಾಲ್ 10ನೇ ತಾರೀಕು, ಯಾವ ಡೇಟ್ಗೆ ಅವರು ಮಿಸ್ಸಿಂಗ್ ಆದರು 10ನೇ ತಾರೀಕು ಬೆಳಿಗ್ಗೆ 10:10ವರೆಗೆ ಅದೇ ಲಾಸ್ಟ್ ಕಾಲ್ ಇದೆ. ಅದರ ಬೇಸಿಸ್ ಮೇಲೆ ನಾವು ಮಿಸ್ಸಿಂಗ್ ಕೇಸಲ್ಲಿ ಕೂಡ ಹುಡುಕ್ತಾ ಇದ್ದೀವಿ. ಬಟ್ ನಮಗೆ ಏನೂ ಪ್ರೋಗ್ರೆಸ್ ಇರಲಿಲ್ಲ, ಬಿಕಾಸ್ ಫೋನ್ ಕೂಡ ಸ್ವಿಚ್ ಆಫ್ ಆಯಿತು. ಇದು ಈಗ ಮರ್ಡರ್ ಕೇಸ್ ಆದ ನಂತರ, ರಿಜಿಸ್ಟರ್ ಆದ ನಂತರ ಯಾಕೆ ಈ ಥರ ಆಗಿದೆ ನಾವು ಎನ್ಕ್ವೈರಿ ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು 2-3 ಜನಕ್ಕೆ ಅವ್ರ ಕಾಲ್ ಡೀಟೇಲ್ ರೆಕಾರ್ಡ್ ಮೇಲೆ ಆ ಊರಲ್ಲಿ ಲೋಕಲ್ ಮಾಹಿತಿ ಕಲೆಕ್ಟ್ ಆದ ನಂತರ ನಾವು 3 ಜನಕ್ಕೆ ಎನ್ಕ್ವೈರಿಗೆ ನಾವು ನಮ್ಮ ಕಸ್ಟಡಿಗೆ ತಗೊಂಡಿದ್ದೀವಿ. ಅವರಿಗೆ ಎನ್ಕ್ವೈರಿ ಮಾಡ್ತೀವಿ. ಆದಷ್ಟು ಬೇಗ ಈ ಕೇಸಲ್ಲಿ ನಾವು ಪತ್ತೆ ಹಚ್ತೀವಿ. ಮರ್ಡರ್ ಕನ್ಫರ್ಮ್ ಇದೆ. ಪೋಸ್ಟ್ ಮಾರ್ಟಮ್ ನಾವು ಫೊರೆನ್ಸಿಕ್ ಡಾಕ್ಟರ್ ಕಡೆಯಿಂದ ಮಾಡಿಸಿದ್ದೀವಿ. ಅವರು ಮರ್ಡರ್ ಪ್ರಿಲಿಮಿನರಿ ಫೈಂಡಿಂಗ್ ಮರ್ಡರ್ ಹೇಳಿದ್ದಾರೆ. ರೀಸನ್ ಏನು ಗೊತ್ತಾಗ್ತಾ ಇಲ್ಲ. ಆ ಊರಲ್ಲಿ ಬೇಕಾದ್ರೆ ಕೆಲವು ಅವ್ರ ಜಗಳ ಆಗಿರಬಹುದು. ಇದು ಸ್ಪಾಂಟೇನಿಯಸ್ ಮರ್ಡರ್ ಥರ ಕಾಣ್ತಾ ಇದೆ, ಜಗಳ ಆಗಿರ್ಬೋದು. ಬಟ್ ಇದು ಇಷ್ಟು ಹಳ್ಳಿ, ಇದು ತುಂಬ ಬೇಗ ಇದೆ. ಒಂದ್ಸರಿ ಅವರು ಆರೋಪಿ ಹೇಳಿದಾದ ನಂತರ ನಮಗೆ ಮೋಟಿವ್ ಗೊತ್ತಾಗುತ್ತೆ.